ನಮಸ್ಕಾರ, ಡೈಲಿ ವ್ಲಾಗ್ ಸ್ವಾಗತ. ರಾಗ ಒಂದು ಮೀದೆ ಬೊಕ್ಕ ಕುಜ ಚಂಡಿಪುನ ಪಾಡ್ನಗೆಡ್ಡೆ ಪಾಂಡ ಚಂಡಿಪುರ ಅಂತೆ ಮಗ ಸ್ಮೂತ್ ಹಾಕೊಂಡು ಕುಜಲು ಅಂತೆ. ಕುಜಲ್ದಾಗ ಜಾಸ್ತಿ ಮೇಂಟೈನ್ ಮಾಡ್ಪುಜಿ. ಓಕೆ, ಸ್ಟುಡಿಯೋ ಹೋಗಿ ಇನಿ ಆಯ್ನಾತು ಅಂತ ಬೇಗ ತೋಜಾಗ. ಓಕೆ ಚಲೋ ವಾಚ್ ಕರ್ ಶೇಷ. ఇంక టాటా సుమో పండ గాడి ఇష్టం. ఇంకంత గాడి ఇంత వైబ్రేషన్ పోడు ఇంత మూమెంట్ అన్న నాకు ఇష్టం. అంటే ఇంక ಸಾಫ್ಟ್ ಸ್ಮೂತ್ ಗಾಡಿ ಇಂಕ ಜಾಸ್ತಿ ಸ್ಟಾಪ್. ಓಕೆ ಇದಾರ್ಗ ಸ್ಟುಡಿಯೋಗು ಇನ್ನು ಆಯ್ನಾತ ಬೇಲೆ ಎಂಚಿ ಸ್ಟುಡಿಯೋ ಎಂಚಿನ ಮತ್ತು ಅಂತ ಬೇಲೆ ಮಂತು ಅಂತ ತೋಜಾವೆ ಎಂಕಲೊಂದು ಫಸ್ಟ್ ಹತ್ತು ಇಂಚನ ರೆಗ್ಯುಲರ್ ಇಂಚ ವ್ಲಾಗ್ ಮಂತ್ಕೊಂಡು ಸ್ಟಾರ್ಟಿಂಗ್ ಒಂದೆಲ್ಲ ಕಲ್ತೊಂದುಲ್ಲೆ ಪಂಡ ಡೈಲಿ ವ್ಲಾಗ್ ಏನು ಮಂತಿಜ್ಜಿ ಪಕ್ಕಡೆ ಟ್ರಾವೆಲ್ ವ್ಲಾಗ್ ಮೊತ್ತ ಮಂತದ ಡೈಲಿ ವ್ಲಾಗ್ ಪಂಡಿದ್ದಾನೆ ಮಂತಿಜ್ಜಿ. ಸೊ ಸ್ಟಾರ್ಟ್ ಮನ್ಪುಗಂದು ಫುಲ್ಲೆ ಅಂಚಂದು ಪ್ರಾಕ್ಟೀಸ್ ಆದ ಮಂತೊಂದುಲ್ಲೆ ಅಲ್ಲ ಮಿಸ್ಟೇಕ್ಸ್ ಇತ್ತಂಡ ಬಂಜಿಗೆ ಬಾಡ್ಲೆ ಚಲೋ. ಸಾರಿ ಸೀಟ್ ಬೆಲ್ಟ್ ಶೋಷ ಬಂತಿಲ್ಲ ಫಸ್ಟ್ ರಿವರ್ಸ್ ಹೋಗ್ತೀನಪ್ಪ. ರಿವರ್ಸ್ ಇಂಚ ಪಿರ ನಿಲ್ಕೋದು ನಿಲ್ತೀನಿ ಇಂಚ ನಿಲ್ತದೆ ಇತ್ತೆ ನಾವು ನಮ್ಮ ಇಲ್ಲಿ ಮಾನಿಟರ್ ಉಂಡಲ್ಲಿ ಐಟೇ ತುದು ಕೂಡ ಪ್ರಾಕ್ಟೀಸ್ ಆಗ್ತದೆ. ಎಷ್ಟು ನಾವು ಡೈಲಿ ಬ್ಲಾಗ್ ಮಂತ್ವೇನ ಅಂಚ ಕಿರಿಕಿರಿ ಅವನುಂಡು ಅಂಡ ದಾದ ಎನ್ನುವೇರ ಅಂದ ಅದು ಎನ್ನು ನಕಲು ಎನ್ನುವೇರು ಇಂಕುಲು ಎದುರು ಬೋಡು ಇರು ಮಂತಂಡಲ್ಲ ಎನ್ನುವೇರು ಮಂತ್ ಜನಲ ಎನ್ನುವೇರು ನಮ್ಮ ಒಂಜಿ ಬೇಲೆನೆ ಮಂತಂಡಲ್ಲ ಈಗ ಬೊಚ್ಚಂಗಿನ ಮನ್ಪುನ ಕುಲ್ಲುಲ್ಲೇರು ಮಂತಂಡಲ್ಲ ಬೊಚ್ಚಂಗಿನ ಮನ್ಪುನ ಕುಲ್ಲುಲ್ಲೇರು ಅಂಚನ ಏಕೆ ಸಪೋರ್ಟ್ ಮನ್ಪುನ ಕುಲ್ಲು ಒಪ್ಪುಲೇರು. ಸೊ ಅವೇನು ನಮ್ಮ ಪಾಸಿಟಿವ್ ಅದೊಂದು ನಮಕ್ ದಾದ ಆಸೆ ಉಂಟು ಬೇಲೆ ಅವೇನು ಮನ್ಪೋಡು ನಾವು. ಓಕೆ, ಡೈಲಿ ವ್ಲಾಗ್ ನಾನು ಮಾಡೋದು ಇದು ಫಸ್ಟ್ ಟೈಮ್. ನನಗೂ ನೋಡ್ಬೇಕಾರೆ ಮಾರ ಕಿರಿಕಿರಿ ಆಗ್ತದೆ ಅಂತ ನೋಡಿದವ್ರಿಗೆ ಏನು ಹೇಳ್ಕೊಳ್ತಾರ ಅನ್ನೋ ಫೀಲಿಂಗ್ ಇದು ಸ್ಟಾರ್ಟಿಂಗ್ ಅಲ್ವಾ. ಇನ್ನು ಹ್ಯಾಬಿಟ್ ಆದಮೇಲೆ ಅದೊಂದು ಹ್ಯಾಬಿಟ್ ಥರನೇ ಆಗುತ್ತೆ. ಸೊ ನಾನು ಹ್ಯಾಬಿಟ್ ಥರನೇ ಮಾಡಬೇಕು ಅಂತ ಇದ್ದೇನೆ. ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋದು ಈ ಡೈಲಿ ವ್ಲಾಗ್ ಮಾಡ್ತಾರಲ್ಲ ತುಂಬ ಕಷ್ಟಪಡ್ತಾರೆ ಮಾಡಿದ್ರೆ. ಯಾಕಂತ ಹೇಳಿದರೆ ನಾನು ಆಲ್ರೆಡಿ ನೋಡಿದ್ದೇನೆ, ತುಂಬ ಕಷ್ಟ ಆಗುತ್ತೆ ಅದು.
ಸೊ ಕಷ್ಟ ಆದರೆ ನನಗೆ ಇದು ಇಷ್ಟ. ಸೊ ನಾನು ಮಾಡ್ತೀನಿ, ನೋಡುವ. ನಂದು ಮೇಯ್ನ್ ಕಾನ್ಸೆಪ್ಟೇ ನಂದು ಶಾರ್ಟ್ ಮೂವಿ. ದಯವಿಟ್ಟು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಅಂತ ಸ್ಟಾರ್ಟಿಗೆ ಹಾಕಿ ವಿಕ್ಕೀಸ್ ಥಿಯೇಟರ್, ಆಯಿತಾ, ಬರ್ತದೆ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೆಲ್ಲ ನಾನು ಖಾಲಿ ನಮ್ಮ ಒಂದು ಎಂಗೇಜ್ ಇಡಲಿಕ್ಕೆ ಮಾಡ್ತಿರುವಂತಹ ಕೆಲವು ವಿಷಯಗಳಷ್ಟೇ ಬಿಟ್ಟರೆ, ಮತ್ತು ಮೇಯ್ನ್ ನಂದು ಥೀಮೇ ಶಾರ್ಟ್ ಮೂವಿ ಅಂತ ಹೇಳ್ತಾ ಇದ್ದೇನೆ. ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಕಾರಣ ಇಷ್ಟೇ, ನನಗೆ ಕರೆಕ್ಟಾಗಿ ಮ್ಯೂಸಿಷಿಯನ್ಸ್ ಮತ್ತು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ ಸಿಗ್ತಾ ಇಲ್ಲ. ಒಂದು ಸೆಟ್ ಆದಮೇಲೆ ಮತ್ತೆ ಆಗ್ತಾ ಹೋಗುತ್ತೆ ಅದು. ಸೊ ಅದಕ್ಕೋಸ್ಕರ ನಾನು ಅರ್ಜೆಂಟ್ ಮಾಡ್ತಾ ಇಲ್ಲ, ನೀಟಾಗಿ ಮಾಡುವ ಅಂತ. ನೋಡುವ, ಇನ್ನು ಮೇನ್ ರೋಡ್ ಬರುತ್ತೆ, ನಾನು ಮೊಬೈಲ್ ಕಟ್ ಮಾಡ್ತೀನಿ. ಸ್ಟುಡಿಯೋ ಸ್ಟುಡಿಯೋಗೆ ಮೆಟ್ಲಾಗಿದೆ ಹೊಸದು. ಹೊಸ ಮೆಟ್ಟಲು, ನಮಗೆ ಮುಂಚೆ ಮೆಟ್ಲು ಇರಲಿಲ್ಲ, ಹಿಂದ್ಗಡೆಯಿಂದ ಬರಲಿಕ್ಕಿತ್ತು. ಸೊ ಜನಗಳಿಗೊಂದು ಕಂಪ್ಲೇಂಟ್ ಇತ್ತು, ನಿಮ್ಮ ರೋಡ್ ಕಾಣೋದಿಲ್ಲ ಅಂತ. ಒಳ್ಳೆ ಕಾಣ್ತದೆ ಸ್ಟೆಪ್ಸ್. ಇದು ಮೇನ್ ರೋಡ್. ನಮಸ್ಕಾರ, ನನ್ನ ಸ್ಟುಡಿಯೋ. ಎಂಟ್ರಿ ಆಯಿತು ನಮ್ಮದು. ಸೋನಿ ಇದೆ ಅವರೇ. ಕರೆಂಟ್ ಉಂಟು. ಮೇನ್ ನಂದು ಲೈಟ್. ನಂದೊಂದು ಈ ಲೈಟ್ ತುಂಬ ಜನಕ್ಕೆ ಇಷ್ಟ. ನಾನು ಮಂಗಳ ಜ್ಯೋತಿಯಲ್ಲಿದ್ದಾಗ ಇದು ಶಿಫ್ಟ್ ಆದಾಗ ಕೆಲವರು ಗೊತ್ತಿರಲಿಲ್ಲ, ಬಟ್ ಆ ಲೈಟ್ ನೋಡಿ ನೀವು ಇದೇ ಗೊತ್ತಾರ ಮಾರ್ರೆ ಅಂತ ಹೇಳಿದವರಿದ್ದಾರೆ. ಇದನ್ನು ಕರ್ಪೂರ, ಪಚ್ಚ ಕರ್ಪೂರ, ಇಲ್ಲೊಂದು ಇದಿದೆ ಸಣ್ಣದು ಹೀಟ್ ಆಗುತ್ತೆ, ಒಳ್ಳೆ ಒಂದು ಫ್ರೇಗ್ರೆನ್ಸ್ ಕೊಡುತ್ತೆ. ಓಕೆ, ಈಗ ಇವತ್ತು ನಾನು ಫುಲ್ ಸ್ಟುಡಿಯೋಸ್ ನಾನೀಗ ತೋರಿಸಲಿಲ್ಲ, ಯಾಕಂತ ಹೇಳಿದ್ರೆ ನಿನ್ನೆ ಶೂಟ್ ಇದ್ದದ್ರಿಂದ ಎಲ್ಲ ಬಿಲ್ಲಿ ಆಗಿದೆ. ಮೇಲೆ ತೋರಿಸೋಣ. ಓಕೆ, ಸೊ ಇದು ಬಂದು ನಮ್ಮದು ಲೈಟ್. ಓಕೆ, ಸ್ಟುಡಿಯೋ ವಿಷಯ ತುಂಬಾನೇ ಸರಿ ಇಲ್ಲ. ಹೋದರೆ ನಮಗೆ ಶೂಟ್ ಇರೋದ್ರಿಂದ ನಾವು ಐಟಮ್ಸ್ ಅಲ್ಲೇ ಬಿಸಾಡಬೇಕಾಗ್ತದೆ. ನೀಟಾಗಿ ಒಂದು ದಿವಸ ಇಟ್ಟರೆ ನೆಕ್ಸ್ಟ್ ಡೇ ಶೂಟ್ ಏನಾದರೂ ಇರ್ತದೆ, ಆಗ ನಾವು ಹೋಗಲೇಬೇಕು, ರಾಸಿ ಇರ್ತದೆ ಐಟಮ್ಸ್ ಎಲ್ಲ. ಸೊ ಆ ಥರ ಏನು ಇದ್ದಲ್ಲಿ ಬೇಜಾರು ಮಾಡಬೇಡಿ. ಸೊ ನಾವು ಕ್ರಿಯೇಟರ್ಸ್ ಅಂತ ಹೇಳಿದ್ರೆ ಹೀಗೆ ಇರೋದು, ಜಾಸ್ತಿ ನಾರ್ಮಲಿ ಕ್ರಿಯೇಟ್ ಮಾಡೋರು ನಾವು ಹೀಗೆ ಇರೋದು. ನೀಟ್ ಮುಳ್ಕೊಂಡು ಕೂತ್ರೆ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಇವತ್ತು ಈಗ ಬಂದು ಅದನ್ನೆಲ್ಲ ಇಟ್ಟು ಮೇಲೆ ಇಡೋದು, ಇಟ್ಟಾದ್ಮೇಲೆ ನಾಳೆ ಪುನಃ ಹೋಗ್ಬೇಕಾದ್ರೆ ನೀಟಾಗಿ ತೆಗೆಯುವಂಥ ಬುದ್ಧಿ ನನಗಿಲ್ಲ. ನಾವು ಸ್ವಲ್ಪ ರಫ್ ಆ್ಯಂಡ್ ಟಫ್, ಹಾಗೆ ಬಿಸಾಡೋದಲ್ಲ, ಇಡೋದು, ಆದಮೇಲೆ ಇದು ಮಾಡೋದು. ನೋಡಿ ಇದೆಲ್ಲ ಇದೆ ನನ್ನ ಹತ್ರ, ಬಟ್ ಮೇಂಟೈನ್ ಮಾಡೋದು ಸ್ವಲ್ಪ ನನಗೆ ಕಷ್ಟ.
ನನ್ನ ಹೆಂಡತಿ ಬಂದು ಪಾಪ ಸರಿ ಮಾಡ್ತಾರೆ. ನಾನು ಸರಿ ಮಾಡಿ ಒಂದೇ ದಿವಸ ಮರುದಿನ ಪುನಃ ಆಗಿರುತ್ತೆ. ಅದಕ್ಕೆ ನಾನು ಅವಳಿಗೆ ಬೈಯೋದು, ಸರಿ ಇಲ್ಲ ಸರಿ ಇಲ್ಲ, ನಾನೇ ಸರಿ ಇರೋದಿಲ್ಲ, ನನ್ನ ತಪ್ಪು. ನೋಡುವ, ದೀಪ ಇಡುವ ಫಸ್ಟಿಗೆ. ಓಕೆ, ಡೈಲಿ ಆಕ್ಟಿವ್ ಇರಬೇಕು ನಾವು, ಅದು ಮೇನ್. ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಆ ಕಾರಣಕ್ಕೆ ನಾನು ಬ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿರೋದು. ಫಾಲ್ಗುನಿ ಡೇಸ್ ವಿಕ್ಕಿ ಅಟ್ ಅಂತ ಹಾಕಿದ ಅಟ್ ವಿಕ್ಕೀಸ್ ಥಿಯೇಟರ್ ಯೂಟ್ಯೂಬ್ ಚಾನಲ್ ಫಾಲ್ಗುನಿ ಡೇಸ್. ಡೈಲಿ ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಯೂಟ್ಯೂಬರ್ಸ್ ಯಾರು ಯೂಟ್ಯೂಬ್ ಮಾಡೋದು ಅವರಿಗೆ ಮೇನ್ ಕನ್ಸಿಸ್ಟೆನ್ಸಿ ಬೇಕು. ಓಕೆ, ನನಗೆ ಸ್ವಲ್ಪ ನಾಳೆ ಮಗರು ಸ್ವಲ್ಪ ಕಷ್ಟ ಆಯ್ತಾ, ಅದಕ್ಕೆಲ್ಲ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಗುಳುಗುಳು ಆಗ್ತದೆ. ಅದು ಕನ್ಸಿಸ್ಟೆನ್ಸಿ ಎಲ್ಲ ಇರಬೇಕಾದ್ರೆ ಸ್ವಲ್ಪ ಸ್ಲಿಪ್ ಆಗ್ತದೆ, ಸೊ ಕ್ಷಮಿಸಬೇಕು. ಹಾಗೆ ಅದಕ್ಕೋಸ್ಕರ ನಾನು ನಾನು ಅದೇ ಪುನಃ ಹೇಳೋದು. ಯಾಕಂತ ಹೇಳಿದ್ರೆ ಮೈಂಡಲ್ಲಿ ಫಿಕ್ಸ್ ಆಗಬೇಕು ಅಂತ. ನಂದು ಮೇನ್ ಥೀಮ್ ಶಾರ್ಟ್ ಮೂವಿ. ಅದರಲ್ಲಿ ಒಂದು ಆಲ್ರೆಡಿ ನಂದು ಶಾರ್ಟ್ ಮೂವಿಯಲ್ಲಿ ಏನು ಸೋನಿಕಿ ಅಂಡ ಅಂದರೆ ನಾನು ಹಿಂದಿಯಲ್ಲಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬಂದಿದೆ. ಅದನ್ನು ಯಾಕೆ ಹಿಂದಿಯಲ್ಲಿ ಮಾಡೋದು ಅಂತ ಹೇಳಿದ್ರೆ, ಇಡೀ ಎಲ್ಲರೂ ನೋಡಬೇಕು ಅಂತ. ಯಾಕಂದರೆ ಒಂದು ಶಾರ್ಟ್ ಮೂವಿ ಮಾಡೋದು ತುಂಬ ಕಷ್ಟ ಇದೆ, ಕಷ್ಟ ಪಡ್ತೀವಿ. ಟೈಮ್ ನಮ್ಮದು ಎಲ್ಲ ಇದ್ದಾಗ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಾ ಇರ್ತೇನೆ. ಹಿಂದಿಯಲ್ಲೇ ಮಾಡ್ತೇನೆ ಅಂತ ನಾನು ಹೇಳೋದಿಲ್ಲ. ಹಿಂದಿ, ತುಳು, ಕನ್ನಡ ಇದೆಲ್ಲ ಮಾಡ್ತಾ ಇರ್ತೇನೆ. ಮತ್ತು ನನಗೆ ಯಾವುದರಲ್ಲಿ ಆಡಿಯನ್ಸ್ ಹೆವಿ ಇರ್ತಾರೆ ಅದನ್ನು ಕ್ಯಾಚ್ ಮಾಡಿ ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತೇನೆ. ಸೊ ಹಿಂದಿ ಅಂತ ಹೇಳಿದ್ರೆ ಹಿಂದಿಯ ಮಾಡೋದಂತಲ್ಲ. ಸೊ ಇದೀಗ ನೆಕ್ಸ್ಟ್ ಒಂದು 2 ಈಗ ನಾನು ಹಿಂದಿಯಲ್ಲಿ ಮಾಡಿ ಆಗಿದೆ. ಒಂದು ಸೋನಿಕಿ ಅಂಡ, ಇನ್ನೊಂದು ಪಿಂಚಣಿ ಅಂತ. ಆ್ಯಕ್ಚುಲಿ ಪಿಂಚಣಿ ಅಂತ ಹೇಳಿದ್ರೆ ಪ್ರಾವಿಡೆಂಟ್ ಫಂಡ್. ಸೊ ಆ ಫೀಲಿಂಗನ್ನು ನಾನು ತೆಗೆದು, ಅಂದರೆ ಒಂದು ತಂದೆಯಾದ ಒಂದು ಕಷ್ಟ. ಎಲ್ಲರೂ ಆ ಥರ ಮಾಡ್ತಾರೆ ಅಂತ ಇದು ನನ್ನ ವಿಷಯ ಅಲ್ಲ. ಒಂದು ಸಬ್ಜೆಕ್ಟ್, ಫೀಲಿಂಗ್ ಸಬ್ಜೆಕ್ಟ್ ಬಿಟ್ಟರೆ ಎಲ್ಲರೂ ಮಕ್ಕಳು ಅಥವಾ ಅದು ಹಾಗೆ ಮಾಡೋದಿಲ್ಲ, ಕೆಲವರು ಮಾಡ್ತಾರೆ. ಸೊ ಅದೊಂದು ಫೀಲ್ ಮಾಡಿ ನಾವು ಒಂದು ಶೂಟ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಫಿಕ್ಸ್ ಅಂತ ಎಲ್ಲ ಹಿಂದಿ ಆಗಲಿ ಅಥವಾ ಕನ್ನಡವೇ ತುಳು ಅಂತ ಏನಿಲ್ಲ, ನಾನೆಲ್ಲ ಮಿಕ್ಸ್ ಮಾಡ್ತೇನೆ. ಯಾವುದರಲ್ಲಿ ಆಡಿಯನ್ಸ್ ನನಗೆ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾರೆ ಆ ಲ್ಯಾಂಗ್ವೇಜಿಂದ ಕಂಟಿನ್ಯೂ ಮಾಡಲಿಕ್ಕೆ ನೋಡ್ತೇನೆ. ಟ್ರೈನ್ ಹೆಚ್ಚಿದ ವರ್ಗದ ಕುಲ್ಬ ಇದೆ, ಇಲ್ಲ ಯಾವುದು ಸಮಸ್ಯೆ. ನಮಸ್ತೆ ಇಚ್ಚಪ್ಪ ಎಂಕನ ವ್ಲಾಗ್ ಡ್ರೈನೇಜ್ ತಗೊಳ್ಳುವ ಹತ್ತರಿಗೆ ಡ್ರೈನೇಜ್ ಬರ್ತಾರೆ ಈಗ ಬಚ್ಚ ತೂಕ ಗೊತ್ತಿದ್ದೆ ಅಂಕಲ. ನಮ್ಮೊಂದು ಡ್ರೈನೇಜ್ ಒಂದಿತ್ತು ಎಲೆಕ್ಟ್ರಿಕ್ ದಾನ ಅಥವಾ ಡ್ರೈನೇಜ್ ದಾನ ಬರ್ತೀನಿ. ಡ್ರೈನೇಜ್ ನಮ್ಮ ಕಾಸು ಕಟ್ಟೋದು ನಮ್ಮ ಕಲೆಕ್ಷನ್ ಮಾಡ್ಬೋದು. ಕಾಸದ ಜೇತ ನಮ್ದು ಐಚಗೆ
ಅಡಮಿನ ಕೂಡ 150 ಅಡಮಿನ ಹಾಕ 150 150 ಇಲ್ಲಿ ಬಂದು ಊಟ ಅಷ್ಟು Ini enna vlog channel nada enna @Vicky's Theatre channel subscribe manpule share manpule istanda like manpule thank you peace.